ನಮಸ್ತೆ ನನ್ನ ಪ್ರೀತಿಯ ಸ್ನೇಹಿತರೆ, ಎಲ್ಲರಿಗೂ ಕೃಷ್ಣ ಅಮ್ಮ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ನಿಮಗೇನು ತೋರಿಸ್ತಾ ಇದ್ದೀನಿ ನೋಡಿ, ಹೊಂಗೆ ಮರ ತೋರಿಸ್ತಾ ಇದ್ದೀನಿ. ಈ ಹೊಂಗೆ ಮರದಿಂದ ನಮಗೆ ಬಹಳ ಉಪಯೋಗ ಇದೆ. ಬಹಳ ಅಂದರೆ ಇದೊಂದು ದಿವ್ಯ ಮರ ಅಂತಲೇ ಹೇಳ್ಬೋದು. ಇದು ನೋಡಿ ನಮ್ಮ ಅಪ್ಪಾಜಿ ಹಾಕಿರೋ ಹೊಂಗೆ ಮರ. ಈ ಹೊಂಗೆ ಮರ ಎಲ್ಲಿರುತ್ತೋ ಅದು ತನ್ನ ಒಳ್ಳೆ ಆಕ್ಸಿಜನ್ನ ಉತ್ಪತ್ತಿ ಮಾಡಿ ಅಲ್ಲಿ ತುಂಬ ಚೆನ್ನಾಗಿ ಆ ಪರಿಸರನ ಇಟ್ಕೊಳುತ್ತೆ. ಹೊಂಗೆ ನೆರಳು ತಾಯಿಯ ಮಡಿಲು ಅಂತ ಕರೀತಾರೆ. ಹೊಂಗೆ ಮರದಿಂದ ಹೇರಳವಾದ ಆಕ್ಸಿಜನ್ ಉತ್ಪತ್ತಿಯಾಗುತ್ತೆ. ಇವತ್ತು ನಾನು ನಿಮಗೇನು ತೋರಿಸ್ಕೊಡ್ತಿದ್ದೀನಿ ಅಂದರೆ, ಈ ಹೊಂಗೆ ಬೀಜ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸ್ಕ್ರೀನಲ್ಲಿ. ಈ ಹೊಂಗೆ ಬೀಜನ ಉಪಯೋಗಿಸ್ಕೊಂಡು ಯಾರಿಗೆಲ್ಲ ಮಂಡಿ ನೋವು ಮತ್ತು ಸಂಧಿವಾತ, ತುಂಬ ರುಮೋಟೋಯ್ಡ್ ಆರ್ಥೈಟಿಸ್ ಇರುತ್ತೆ, ಅದರಿಂದ ಬಿಡಿಸ್ಕೊಳಕ್ಕಾಗ್ತಿರ್ಲಿಲ್ಲ, ಈ ಥರದವರಿಗೆ ಒಂದು ಅದ್ಭುತವಾದ ಒಂದು ದಿವ್ಯ ಔಷಧಿನ ಮಾಡೋದನ್ನು ಹೇಗೆ ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ಹೊಂಗೆ ಮರ ಎಷ್ಟು ನಮಗೆ ಲಾಭದಾಯಕ ಅಂತಂದರೆ, ಈ ಹೊಂಗೆ ನೆರಳಲ್ಲಿ ನಾವು ಕುತ್ಕೊಂಡು ನಾವು ಆರಾಮಾಗಿ ನಮ್ಮ ದಣಿವನ್ನು ನೀಗಿಸ್ಕೋಬೋದು. ಅದೇ ಥರ ಬೆಳಗ್ಗೆ ಹೊತ್ತು ಎದ್ದು ಈ ಹೊಂಗೆ ಮರದ ಕೆಳಗೆ ಕುತ್ಕೊಂಡು ಪ್ರಾಣಾಯಾಮ ಎಲ್ಲ ಮಾಡೋದ್ರಿಂದ ನಮಗೆ ದೇಹದಲ್ಲಿ ಆಕ್ಸಿಜನ್ ಲೆವೆಲ್ ಜಾಸ್ತಿಯಾಗಿ ನಮಗೆ ಸಂತಾನೋತ್ಪತ್ತಿ ಆಗಕ್ಕಂಥ ವೀರ್ಯಾಣು ಅಂಡಾಣುಗಳು ಎಲ್ಲನೂ ಕೂಡ ನಮಗೆ ಜಾಸ್ತಿ ಆಗುತ್ತೆ ಇದ್ರ ಕೆಳಗೆ ಕುತ್ಕೊಂಡು ನಾವು ಪ್ರಾಣಾಯಾಮ ಮಾಡೋದ್ರಿಂದ. ಹಾಗೆ ಇದರದ್ದು ಹೂವು, ಬೀಜ, ಎಲೆ, ತೊಗಟೆ ಇದರಿಂದ ಕೂಡ ನಾವು ಕಷಾಯ ಮಾಡಿಕೊಂಡು ಕುಡಿಯೋದ್ರಿಂದ ಅನೇಕ ಕಾಯಿಲೆಗಳು ನಿವಾರಣೆ ಆಗುತ್ತೆ. ಹಾಗೆ ಈ ಹೊಂಗೆ ಬೀಜ ಇದೆ ನೋಡಿ, ಈ ಹೊಂಗೆ ಬೀಜದಿಂದ ಹೊಂಗೆ ಎಣ್ಣೆ ಮಾಡ್ಕೋತಾರೆ. ಹಿಂದಿನ ಕಾಲದಲ್ಲೆಲ್ಲ ಹೊಂಗೆ ಎಣ್ಣೆನ ಮಾಡಿಕೊಂಡು ಅದರಲ್ಲಿ ದೀಪ ಉರಿಸ್ತಿದ್ರು. ಆ ಥರ ಹೊಂಗೆ ಎಣ್ಣೆ ದೀಪ ಉರಿಸೋದ್ರಿಂದ ಮನೆಯೊಳಗೆ ಯಾವುದೇ ಒಂದು ಕ್ರಿಮಿಕೀಟಗಳು ಆ ಹೊಂಗೆ ಎಣ್ಣೆ ಇದರಿಂದ ಒಳಗಡೆ ಬರ್ತಾ ಇರಲಿಲ್ಲ. ಆ ಥರ ಎಷ್ಟೊಂದು ಲಾಭಗಳು ಈ ಮರದಿಂದ ಇದೆ. ಇವಾಗ ನಾವೇನು ಮಾಡಬೇಕು ಅಂತಂದರೆ, ಈ ಹೊಂಗೆ ಮರದಲ್ಲಿ ಬಿಟ್ಟಿರ್ತಕ್ಕಂಥ ಈ ಬೀಜಗಳನ್ನೆಲ್ಲ ನಾವು ಆರಿಸ್ಕೊಬೇಕು. ಕಿತ್ಕೊಳಕ್ಕಾಗಲ್ಲ, ಕೆಳಗಡೆನೇ ಬಿದ್ದಿರುತ್ತೆ, ಅದನ್ನೆಲ್ಲ ಆರಿಸಿ ಎತ್ತಿಟ್ಕೋಬೇಕು ನೋಡಿ. ಇದರೊಳಗಡೆ ಈ ಥರ ಗಟ್ಟಿ ಶೆಲ್ ಇರುತ್ತೆ. ಅದನ್ನು ನಾವು ಇವಾಗ ಕಡಲೆಕಾಯಿ ಬೀಜ ಹೇಗಿರುತ್ತಲ್ಲ, ಕಡಲೆಕಾಯಿ ಹೇಗಿರುತ್ತಲ್ಲ, ಆ ಕಡಲೆಕಾಯಿನ ಕುಟ್ಟು ತೆಗೆದ್ರೆ ಅದರೊಳಗೆ ಕಡಲೆಕಾಯಿ ಬೀಜ ಸಿಗುತ್ತೆ. ಅದೇ ರೀತಿ ಈ ಹೊಂಗೆ ಬೀಜ ಇದೆ ನೋಡಿ, ಇದನ್ನು ನಾವು ಒಡೆದು ತೆಗೆದ್ರೆ ಅದರೊಳಗೆ ನಮಗೆ ಈ ಬಾದಾಮಿ ಆಕಾರದಲ್ಲಿರೋ ಈ ಬೀಜಗಳು ಸಿಗ್ತಾವೆ ನೋಡಿ. ಈ ಥರ ಇರ್ತದೆ. ಇದು ಒಳಗಡೆ ಇರ್ತಕ್ಕಂಥ ಬೀಜ. ನಾವು ಇದನ್ನು ತಗೋಬೇಕು ನೋಡಿ. ನಾವು ಇದು ಲಾಸ್ಟ್ ಇಯರ್ ಅಂದರೆ ಕಳೆದ ವರ್ಷದಿಂದ ಶೇಖರಣೆ ಮಾಡ್ಕೊಂಡಿರ್ತಕ್ಕಂಥ ಹೊಂಗೆ ಬೀಜ. ಅದರದ್ದು ಶೆಲ್ಲನ್ನೆಲ್ಲ ನಾವು ತೆಗೆದ್ಬಿಟ್ಟು ನಾವು ಸಪ್ರೇಟ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ನಾವು ಶೇಖರಣೆ ಮಾಡಿಟ್ಕೊಂಡಿದ್ದೀವಿ. ಇದನ್ನು ಉಪಯೋಗಿಸಿ ಇವತ್ತು ನಾವು ಮಂಡಿ ನೋವಿಗೆ ಒಂದು ಒಳ್ಳೆ ದಿವ್ಯ ಔಷಧಿನ ನಾವು ಪ್ರಿಪೇರ್ ಮಾಡ್ತಾಯಿದ್ದೀವಿ. ನಮಗೆ ಇವಾಗ ನಾವು ಇಷ್ಟೊಂದು ಯೂಸ್ ಮಾಡ್ಕೊಳಲ್ಲ, ಇದರಲ್ಲೊಂದು ಅರ್ಧ kg ನಾವು ಬೀಜನ ಉಪಯೋಗಿಸ್ಕೊತಾ ಇದ್ದೀವಿ. ಅದಕ್ಕೆ ಮಿಕ್ಸಿಗೆ ಹಾಕೋಳಕ್ಕೆ ಡೈರೆಕ್ಟಾಗಿ ಹಾಕಿದ್ರೆ ಮಿಕ್ಸಿ ಹಾಳಾಗೋಗುತ್ತಲ್ಲ, ಅದಕ್ಕೋಸ್ಕರ ಇದನ್ನೆಲ್ಲ ಒಂದು 2 ಭಾಗ 3 ಭಾಗ ಆಗೋಷ್ಟು ಕುಟ್ಟಿ ಪುಡಿ ಮಾಡ್ಕೊತಾ ಇದ್ದೀವಿ. ಈ ರೀತಿ ನಾವು ಕುಟ್ಟಿ ಪುಡಿ ಮಾಡ್ಕೋಬೇಕು ಇದನ್ನು. ಇದರಲ್ಲಿ ನಮಗೆ ಯಾವುದೇ ರೀತಿ ಎಷ್ಟೇ ವರ್ಷದ್ದು ನಮಗೆ ಮಂಡಿ ನೋವು ಎಂಥ ನೋವಿದ್ರೂ ಕೂಡ ಇದು ನಮಗೆ ಪರಿಹಾರ ಕೊಡುತ್ತೆ. ಈ ರೀತಿ ನಾವು ಎಲ್ಲ ಕುಟ್ಟಿ ಪುಡಿ ಮಾಡಿಟ್ಕೊಂಡು ಇವಾಗ ಇದನ್ನು ಒಂದು ಅರ್ಧ kg ನಾವು ಉಪಯೋಗಿಸ್ಕೊತಾ ಇದ್ದೀವಿ. ಇದನ್ನು ನಾವು ಮಿಕ್ಸಿಯಲ್ಲಿ ಪೌಡರ್ ಮಾಡಿ ತಗೋಬೇಕು. ಇವಾಗ ನಾವು ಇದನ್ನು ಸೌದೆ ಒಲೆಯಲ್ಲಿ ಮಾಡ್ತಾಯಿದ್ದೀವಿ. ಇದು ತುಂಬ ಉರಿ ಇದೆ, ಆದರೆ ಇದನ್ನು ಜಾಸ್ತಿ ಉರಿಯಲ್ಲಿ ಮಾಡಬಾರ್ದು, ಸಿಮ್ಮಲ್ಲಿ ಮಾಡಬೇಕು ನೋಡಿ. ಇದು ಒರ್ಜಿನಲ್ ಗಾಣದ ಎಣ್ಣೆ, ಎಳ್ಳೆಣ್ಣೆ ತೊಗೊಂಡಿದ್ದೀವಿ. ಇಂಗ್ಲೀಷಲ್ಲಿ ಸೆಸಮೆ ಆಯಿಲ್ ಅಂತ ಕರೀತಾರೆ. ಇದು ಕಲ್ಪ ಅವ್ರದ್ದು ವಿಜಯನಗರದಲ್ಲಿದೆ ಗಾಣದ ಎಣ್ಣೆ, ಶುದ್ಧವಾಗಿ ಮಾಡ್ತಾರೆ.
ಅಲ್ಲಿಂದ ಒಂದು 3 ಲೀಟ್ರು ತೊಗೊಂಡು ಬಂದಿದ್ದೀವಿ. ಇದನ್ನು ನಾವು ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು, ಅಗಲವಾದ ಪಾತ್ರೆ, ಅದರೊಳಗೆ ಈ ಎಳ್ಳೆಣ್ಣೆನ ನಾವು ಹಾಕ್ತಾಯಿದ್ದೀವಿ. ಇವಾಗ ಒಂದು 3 ಲೀಟ್ರಷ್ಟು ಹಾಕಿದ್ದೀವಿ. ಈ ಪೌಡ್ರ್ ಮಾಡಿಟ್ಕೊಂಡಿರ್ತಕ್ಕಂಥ ಹೊಂಗೆ ಬೀಜದ ಪುಡಿಯನ್ನು ಕೂಡ ತೊಗೊಂಡ್ಬಿಟ್ಟು ಇದನ್ನು ನಾವು ಎಣ್ಣೆ ಒಳಗೆ ಹಾಕಬೇಕು. ನೀವು ಮೊದಲಿಗೆ ಈ ಥರ ಎಣ್ಣೆ ಕಾದ್ಮೇಲೆ ಹಾಕಿದ್ರೆ ಏನಾಗ್ಬಿಡುತ್ತೆ, ಅದು ಉಕ್ಕಿ ಬಂದುಬಿಡುತ್ತೆ. ಹಾಗಾಗಿ ನೀವು ಎಣ್ಣೆ ಹಾಕಿದ ತಕ್ಷಣನೇ ಈ ಪೌಡರ್ನ ಹಾಕಿಬಿಡಿ. ಮತ್ತು ಉರಿನ ಸ್ವಲ್ಪ ಕಡಿಮೆ ಇಟ್ಕೊಂಡು ಮಾಡಿ. ಜಾಸ್ತಿ ಇಟ್ಟರೆ ಎಣ್ಣೆ ಎಲ್ಲ ಉಕ್ಕಿಬಿಡುತ್ತೆ. ನಮಗೆ ಸ್ವಲ್ಪ ಉಕ್ಕಿ ಬಂದುಬಿಡ್ತು, ಯಾಕೆಂದರೆ ಈ ಉರಿ ಜಾಸ್ತಿ ಇದ್ದಿದ್ದರಿಂದ. ಹಾಗಾಗಿ ಈ ಉರಿನ ತುಂಬ ಕಡಿಮೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ, ಜಾಸ್ತಿ ಉರಿ ಕೊಡಬೇಡಿ. ನೋಡಿ, ಇವಾಗ ನಾವೇನು ಹಾಕಬೇಕು ಇದಕ್ಕೆ ಅಂತ ಅಂದರೆ ಪಚ್ಚ ಕರ್ಪೂರನ ಹಾಕಬೇಕು. ಇದು ಎಲ್ಲ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಗ್ರಂಥಿಗೆ ಅಂಗಡಿಯಲ್ಲಿ ಪಚ್ಚ ಕರ್ಪೂರ ಕೇಳಿದ್ರೆ ಸಿಗುತ್ತೆ. ನಾವು ಇದಕ್ಕೆ ಒಂದು 50 ಗ್ರಾಮ್ ಪಚ್ಚ ಕರ್ಪೂರ ಹಾಕಿದ್ರೆ ಸಾಕಾಗುತ್ತೆ. ನೋಡಿ, ಇದನ್ನೆಲ್ಲ ನಾವು ಚೆನ್ನಾಗಿ ಕುಟ್ಟಿ ಪೌಡ್ರು ಮಾಡ್ಕೊಬೇಕು. ಪಚ್ಚ ಕರ್ಪೂರದಲ್ಲೂ ಅಷ್ಟೇನೆ ನಮಗೆ ನೋವು ನಿವಾರಕ ಅಂಶಗಳನ್ನೆಲ್ಲ, ಅಂದರೆ ನಮ್ಮ ಬಾಡಿಯಲ್ಲಿ ಏನು ನೋವಿರುತ್ತೆ ಅದನ್ನೆಲ್ಲ ಹೋಗ್ಸೋಕ್ಕೆ ಹೆಲ್ಪ್ ಮಾಡ್ತಾರೆ. ಮತ್ತು ಇದು ಆಯುರ್ವೇದದಲ್ಲಿ ತುಂಬ ಔಷಧಿಗಳಿಗೆ ಉಪಯೋಗಿಸ್ತಾರೆ. ಇವಾಗ ನಾವು ಅದು ಪಚ್ಚ ಕರ್ಪೂರನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಕೂಡ ಎಣ್ಣೆಯಲ್ಲಿ ಹಾಕಿ ಒಂದು 20 ನಿಮಿಷ ಕಡಿಮೆ ಉರಿಯಲ್ಲಿ ನಾವು ಇದನ್ನು ಬೇಯಿಸ್ಕೊಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಅದನ್ನು ತಿರುಗಿಸಿ, ಅದು ಎಣ್ಣೆ ಮತ್ತು ಏನು ನಾವು ಹೊಂಗೆ ಬೀಜದ ಪುಡಿ ಹಾಕಿರ್ತೀವಲ್ಲ ಅದೆರಡು ಸಪ್ರೇಟ್ ಆಗಬೇಕು. ಅಲ್ಲಿವರೆಗೂ ತುಂಬ ಕಡಿಮೆ ಅಂದರೆ ಕಡಿಮೆ ಉರಿಯಲ್ಲಿ ನಾವು ಅದನ್ನು ಚೆನ್ನಾಗಿ ಕಾಯಿಸ್ಕೋಬೇಕಾಗತ್ತೆ. ಈ ರೀತಿ ಕಾಯಿಸಿ ಆದಮೇಲೆ ನೋಡಿ, ಇವಾಗ ಆಗೋಗಿದೆ. ಇದು ಒಂದು 20 ನಿಮಿಷ ನಾವು ಕಮ್ಮಿ ಉರಿಯಲ್ಲಿ ನಾವು ಕಾಯಿಸಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಣ್ಣೆ ಅಂತ. ನೋಡಿ, ಈ ಮೇಲ್ಗಡೆ ಅದು ಹೊಂಗೆ ಬೀಜದ ಎಲ್ಲ ಆ ಎಳ್ಳೆಣ್ಣೆ ಏನು ಮಾಡಿದೆ, ಆ ಹೊಂಗೆ ಬೀಜದ ಎಲ್ಲ ರಸನೂ ತನ್ನಲ್ಲಿ ತಗೊಂಡು ಈ ಕಲರಲ್ಲಿ ಬರುತ್ತೆ. ಈ ಥರ ನೋಡಿ, ಕೆಳಗಡೆ ಆ ಹೊಂಗೆ ಬೀಜದ್ದು ಇದಿರುತ್ತಲ್ವ ಪುಡಿ, ಅದು ಯಾವ ರೀತಿ ಬ್ರೌನ್ ಕಲರ್ ಆಗಿದೆ, ಕಂದು ಬಣ್ಣಕ್ಕೆ ತಿರುಗಿದೆ. ಅದು ಬಿಟ್ಕೊಂಬಿಡುತ್ತೆ. ಬೀಜನೇ ಸಪ್ರೇಟು, ಪುಡಿನೇ ಸಪ್ರೇಟ್ ಆಗಿಬಿಡುತ್ತೆ, ಎಣ್ಣೆನೇ ಸಪ್ರೇಟ್ ಆಗಿಬಿಡುತ್ತೆ. ನೋಡಿ, ಅದು ಬೇರ್ಪಟ್ಬಿಡುತ್ತೆ. ಈ ರೀತಿ ಬರಬೇಕು ನಿಮಗೆ. ಆಮೇಲೆ ಅದು ಮೇಲ್ಗಡೆ ಎಣ್ಣೆ ಹೆಂಗೆ ಬಂದಿದೆ ನೋಡಿ ಕಲರು, ಅದರದ್ದು ಗುಣ ಎಲ್ಲ ತನ್ನಲ್ಲಿ ತಗೊಂಡ್ಬಿಟ್ಟಿದೆ. ಹೊಂಗೆ ಬೀಜದ ಎಲ್ಲ ಔಷಧಿಯನ್ನು ಎಳ್ಳೆಣ್ಣೆ 20 ನಿಮಿಷ ಕುದಿಸಿರೋದಕ್ಕೆ ತಗೊಂಡ್ಬಿಟ್ಟಿದೆ. ಈ ಹೊಂಗೆ ಮರದ ಬೀಜದಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಫಂಗಲ್, ಆ್ಯಂಟಿ ಇನ್ಫ್ಲಮೇಟರಿ ಮತ್ತು ಆ್ಯಂಟಿ ಮೈಕ್ರೋಬಿಯಲ್, ಆ್ಯಂಟಿ ಫೈರಟೆಕ್ಸ್ ಈ ಅಂಶ ಎಲ್ಲ ಇರೋದ್ರಿಂದ ಇದೊಂದು ಅದ್ಭುತವಾದ ಪೇನ್ ಕಿಲ್ಲರ್ ಆಗಿ ನಮಗೆ ವರ್ಕ್ ಮಾಡುತ್ತೆ. ಇದನ್ನು ಡೈಲಿ ನಾವು ಹಚ್ಕೊಳೋದ್ರಿಂದ ನಮ್ಮಲ್ಲಿ ಯಾವುದೇ ಥರ ಎಷ್ಟೇ ವರ್ಷದ್ದು ಸಂಧಿವಾತ ಇರುತ್ತೆ, ಮೈಕೈ ನೋವಿರುತ್ತೆ, ಅದೆಲ್ಲ ವಾಸಿಯಾಗುತ್ತೆ. ಇದನ್ನು ಮಾಡಿ 2 ದಿವಸ ಹಾಗೆ ಬಿಟ್ಬಿಡಬೇಕು. ಅದು ತಳದಲ್ಲಿ ಸೆಟ್ ಆಗಬೇಕು ನಮಗೆ. ಹಾಗಾಗಿ 2 ದಿವಸ ಅದನ್ನು ಹಾಗೆ ಬಿಟ್ಟಿದ್ಮೇಲೆ ಎಣ್ಣೆ ಎಲ್ಲ ಮೇಲೆ ತೇಲ್ಕೊಂಡಿರುತ್ತೆ. ಅದ್ರ ಗಸಿ ಏನಿರುತ್ತೆ ನೋಡಿ, ಆ ಗಸಿ ಎಲ್ಲ ಕೆಳಗಡೆ ಬಂದಿರುತ್ತೆ. ನೋಡಿ, ಈ ಥರ ಒಂದು ಬೇರೆ ಪಾತ್ರೆಗೆ ಒಂದು ಬಿಳಿ ಬಟ್ಟೆ ಕಟ್ಟಿಟ್ಕೊಂಡು ಈ ರೀತಿ ನಾವು ಎಲ್ಲ ಎಣ್ಣೆನೂ ಸೋದಿಸ್ಕೊಬೇಕು. ಈ ರೀತಿ ನೀಟಾಗಿ ಸೋದಿಸ್ಕೊಬೇಕು. ಇದು ವೇದಗಳ ಕಾಲದಿಂದನೂ ಈ ಎಣ್ಣೆನ ಮಾಡಿದ್ದಾರೆ ಜನ. ಇದನ್ನು ಯಾರು ಪ್ರಚಾರ ಮಾಡಲ್ಲ. ಯಾಕೆ ಅಂತ ಅಂದರೆ, ಈ ಥರ ಪ್ರಚಾರ ಮಾಡೋದ್ರಿಂದ ಅವ್ರ ಪೇನ್ ಕಿಲ್ಲರ್ ಆಯಿಲ್ಗಳೆಲ್ಲ ಖರ್ಚಾಗೋದಿಲ್ಲ ಅಲ್ವಾ. ಹಾಗಾಗಿ ಇದು ಒಂದು ಅದ್ಭುತವಾದ ಎಣ್ಣೆ. ಇದನ್ನು ನಾವು ಅವಾಗವಾಗ ಮಾಡಿಕೊಂಡು ನಾವೇ ಮನೇಲಿ ಪೇನ್ ಕಿಲ್ಲರ್ ಆಯಿಲ್ನ ಈ ರೀತಿ ಮಾಡಿಕೊಂಡು ನಾವು ಉಪಯೋಗಿಸ್ಕೊತೀವಿ. ನೋಡಿ, ಎಲ್ಲ ಸೋದಿಸ್ಕೊಂಡ್ಮೇಲೆ ಕೆಳಗಡೆ ಗಸಿ ಹೇಗೆ ಉಳಿದಿದೆ ಅಂತ.
ಲಾಸ್ಟಿಗೆ ಇದನ್ನು ಕೂಡ ನೀವು ಆ ಬಟ್ಟೆಯಲ್ಲಿ ಹಾಕಿ ಹಿಂಡಿ ಎಣ್ಣೆನ ತೆಗೆದಿಟ್ಕೋಬೋದು. ಈ ರೀತಿ ಅದನ್ನು ಸೋಸ್ಕೊಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಸೋಸ್ಕೊಂಡು ಇದನ್ನು ಒಂದು ಬಾಟ್ಲಿಗೆ ಹಾಕಿ ಎತ್ತಿಟ್ಕೋಬೇಕು. ಆಮೇಲೆ ನೀವು ಬೇಕು ಅಂದರೆ ಇದಕ್ಕೆ ಒಂದು 50 ಗ್ರಾಮ್ ಆಗಷ್ಟು ನೀಲಗಿರಿ ಎಣ್ಣೆನೂ ಕೂಡ ಸೇರಿಸ್ಕೊಳ್ಬೋದು. ಅದು ಕೂಡ ಒಂದು ಒಳ್ಳೆ ಪರಿಣಾಮ ಬರುತ್ತೆ. ನೋಡಿ, ಈ ಎಣ್ಣೆನ ನಾವು ಈ ಥರ ಇದರೊಳಗೆ ಹಾಕೋತಾ ಇದ್ದೀವಿ. ಈ ಥರ ಬಾಟಲಿಗೆ ಹಾಕೊಂಡ್ಮೇಲೆ ನೋಡಿ, ನಾವು ಇದನ್ನು ಕೈಗೆ ಹಚ್ಕೋತಾ ಇದ್ದೀವಿ. ಈ ರೀತಿ ಚೆನ್ನಾಗಿ ಆ ಎಣ್ಣೆನ ಹಾಕಿ ಮಸಾಜ್ ಮಾಡಬೇಕು. ಮಸಾಜ್ ಮಾಡಿದ್ಮೇಲೆ ನೋಡಿ, ಇದು ನಮಗೆ ಒಂದು ಸ್ವಲ್ಪನೂ ಕೂಡ ಅದು ಜಿಡ್ಡಾಗಲಿ ಏನೂ ಅನಿಸಲ್ಲ. ಅದು ಹಚ್ಕೊಂಡ ತಕ್ಷಣನೇ ಅದು ಬಾಡಿ ಒಳಗೆ ಹೀರ್ಕೊಂಡು ಬಿಡುತ್ತೆ. ಆ ಕೈನ ಮುಟ್ಟು ನೋಡಿದ್ರೆ ಎಣ್ಣೆ ಹಚ್ಚೇ ಇಲ್ವೇನೋ ಅನ್ನೋಷ್ಟು ಇದು ಬರುತ್ತೆ. ತುಂಬ ಪರಿಣಾಮಕಾರಿ. ನೋಡಿ, ಅದು ಎಣ್ಣೆ ಹಚ್ಕೊಂಡ್ರೂ ಸಹ ಜಿಡ್ಡಿನಂಶ ಒಂಚೂರೂ ಇಲ್ಲ. ಅಷ್ಟು ಚೆನ್ನಾಗಿ ಅದು ಮೈಯೊಳಗೆ ಹೀರ್ಕೊಂಡ್ಬಿಡುತ್ತೆ. ಇದು ತುಂಬ ನಮ್ಮ ದೇಹಕ್ಕೆ ಒಳ್ಳೆ ಪೇನ್ ಕಿಲ್ಲರ್ ಆಗಿ ಪರಿಣಮಿಸುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕೃಷ್ಣ ಅಮ್ಮ ವ್ಲಾಗ್ಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಎಣ್ಣೆ ಹೆಂಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.